ಈ ದಿನದ ಬ್ರೇಕಿಂಗ್ ನ್ಯೂಸ್ ಅಂದರೆ GST ನೋಟಿಸ್. ಕಳೆದ 3-4 ವರ್ಷದಲ್ಲಿ ಇಂಡಿಯಾ ಹ್ಯಾಸ್ ಆಲ್ರೆಡಿ ಬಿಕಮ್ ದ ನಂಬರ್ 1. GST ಅಂದರೆ ಏನು? 5%, 8%, 12%, 18%. ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇರೋ ವಿಷಯ ಏನು ಅಂತಂದರೆ ಈ ದಿನದ ಬ್ರೇಕಿಂಗ್ ನ್ಯೂಸ್ ಅಂದರೆ GST ನೋಟಿಸ್ ಅಂತ ನಮ್ಮ ಸಣ್ಣ ವ್ಯಾಪಾರಿಗಳು ಮತ್ತು ಹಾಲು ತರಕಾರಿ ಮಾಡ್ತಕ್ಕಂತಹ ಜನಸಾಮಾನ್ಯರು ತುಂಬ ತೊಂದರೆಗೆ ಸಿಗಾಕೊಂಡಂಗಾಗಿದೆ. ಅದರಿಂದ ಅವ್ರಿಗೆ ಅದನ್ನು ತೆಗಿಬೇಕು ಅನ್ನೋ ಸ್ಟೇಜ್ ಇದೆ. ಈಗ ಕಳೆದ 3-4 ವರ್ಷದಲ್ಲಿ ಇಂಡಿಯಾ ಹ್ಯಾಸ್ ಆಲ್ರೆಡಿ ಬಿಕಮ್ ದ ನಂಬರ್ 1 ಪ್ಲೇಯರ್ ಇನ್ ಡಿಜಿಟಲ್ ಪೇಮೆಂಟ್ಸ್. ಅಂದರೆ ಈ ಗೂಗಲ್ ಪೇ, UPI ಪೇ ಇವೆಲ್ಲದರಲ್ಲೂ ನಮ್ಮ ದೇಶ, ನಮ್ಮ ರಾಜ್ಯ ಅತಿ ಮುಂಚೂಣಿಯಲ್ಲಿ ಬಂದುಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈಗಿರ್ತಕ್ಕಂತಹ ಸೌಲಭ್ಯಗಳು. ಆದರೆ ಇದೆಲ್ಲದರ ಹಿಂದೆ ಸರ್ಕಾರ ಮತ್ತು ಸರ್ಕಾರದ ಅವಶ್ಯಕತೆಗಳು, ಅವರು ನಮಗೆ ನೀಡ್ತಕ್ಕಂತಹ ಸೇವೆಗಳಿಗೆ ತಗಲುವಂತಹ ಖರ್ಚನ್ನು ನಿಭಾಯಿಸಲು ತೆರಿಗೆ ಎಂಬತಕ್ಕಂಥದ್ದು ಒನ್ ಆಫ್ ದಿ ಎಸೆನ್ಷಿಯಲ್ ರಿಸೋರ್ಸ್. ಅದು ಒಂದು ಸರ್ಕಾರಗಳಿಗೆ ಬರ್ತಕ್ಕಂತಹ ಒಂದು ಆಮದನಿ ಅಂತ ನಾವು ಹೇಳ್ಕೋಬೋದು. ಈ ಆಮದನಿಗಳಲ್ಲಿ ಬೇರೆ ಬೇರೆ ವಿಧದ ಇನ್ಕಮ್ ಟ್ಯಾಕ್ಸು ಅವೆಲ್ಲ ಇದೆ. ನಾವು ಈ ದಿನ ಈಗ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು GST ಅಂದರೆ ಏನು? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಅಂದರೆ ಮೂಲಭೂತವಾಗಿ ಹಿಂದಿನ ವರ್ಷಗಳಲ್ಲಿ ಅಂದರೆ 2017 ಜುಲೈ 2017 ಅದಕ್ಕೆ ಮುಂಚಿತವಾಗಿ ಇದ್ದಂತಹ ಟ್ಯಾಕ್ಸ್ ಪದ್ಧತಿಯಲ್ಲಿ ವ್ಯಾಟ್ ಅಂತ ಇತ್ತು. ಅದು ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ. ಅದರ ಮುಂಚಿತವಾಗಿ ಸರ್ವೇ ಸಾಮಾನ್ಯ ಟ್ಯಾಕ್ಸ್ಗಳಲ್ಲಿತ್ತು. ವ್ಯಾಟ್ ಇದ್ದಾಗ ಸರ್ವಿಸ್ ಟ್ಯಾಕ್ಸ್, ಎಕ್ಸೈಸ್, ಆ ವಿಧವಾದಂತಹ ತೆರಿಗೆಗಳನ್ನು ಸರ್ಕಾರ ಬಿಸ್ನೆಸ್ ವ್ಯಾಪಾರಗಳು ಇದರಲ್ಲೆಲ್ಲ ಚಾರ್ಜ್ ಮಾಡ್ತಾಯಿತ್ತು, ಉತ್ಪಾದಕರ ಮೇಲೆಲ್ಲ ತಡೀತಾ ಇತ್ತು. ಇವುಗಳು ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕಿ ಒಂದು ಸಿಂಪಲ್ ಜನರಲ್ ಟ್ಯಾಕ್ಸೇಷನ್, ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಇದರಲ್ಲಿ ವಸ್ತು ಮಾರಾಟವೂ ಆಗುತ್ತೆ, ಸೇವೆಗಳಿಗೂ ಸೇರಿಸಿ ಒಂದೇ ವಿಧವಾದ ಒನ್ ಟೈಪ್ ಟ್ಯಾಕ್ಸ್ ಫಾರ್ ದ ನೇಷನ್ ಅಂತ ಕೇಂದ್ರ ಸರ್ಕಾರ 2016 ಆಗಸ್ಟರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅಂಗೀಕರಿಸಿ ಇದನ್ನು ಮುಂದಿನ ದಿನಗಳಲ್ಲಿ ತರಬೇಕು ಅಂತ ತೀರ್ಮಾನಿಸಿತ್ತು. ಅದು 1 ಜುಲೈ 2017 ಲಾಗುವಾಯಿತು. ತದನಂತರಲ್ಲಿ ಆವತ್ತಿಗೂ ಇವತ್ತಿಗೂ ಮತ್ತು ಸಾಕಷ್ಟು ಬದಲಾವಣೆಗಳಾಗಿದೆ. 2017 ಇದು ಲಾಗು ಬಂದಾಗ ಇದು 122ನೇ ಒನ್ ಆಫ್ ದಿ ಸಂವಿಧಾನದ ತಿದ್ದುಪಡಿಯಾಗಿತ್ತು. ಆ ತಿದ್ದುಪಡಿ ಯಾಕೆಂದರೆ ಇದು ಸರ್ಕಾರದ್ದು, ನಮ್ಮ ದೇಶದ ಬರತಕ್ಕಂಥ ಮೂಲಭೂತ ಹಕ್ಕುಗಳಲ್ಲಿ ತೆರಿಗೆ ಅಂತಕ್ಕಂಥದ್ದು ಒನ್ ಆಫ್ ದಿ ಮೇಜರ್ ಮೈಲ್ ಸ್ಟೋನ್. ಹಾಗಾಗಿ ತದನಂತರದಲ್ಲಿ ಇದು ಲಾಗು ಆಯಿತು. ಇದು ಲಾಗು ಆದಮೇಲೆ ಇದಕ್ಕೆ ಜನಗಳಿಗೆ ಸಾಕಷ್ಟು ವಿಷಯಗಳಿಗೆ ಗೊಂದಲವಿತ್ತು. ಅದಕ್ಕೆ ಮುಂಚೆ ಸರ್ವಿಸ್ ಟ್ಯಾಕ್ಸ್ ಇತ್ತು, ತದನಂತರದಲ್ಲಿ ಎಕ್ಸೈಸ್ ಡ್ಯೂಟಿ ಇತ್ತು. ಈ ಎಲ್ಲ ವಿಧವಾದ ಟ್ಯಾಕ್ಸ್ಗಳನ್ನು GST ಅನ್ನೋ ಒಂದರಲ್ಲೇ ತಂದು ಕೆಲವು ನೇಮತೆಗೆ ಅನುಸಾರವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಟ್ಯಾಕ್ಸನ್ನು ಶುರು ಮಾಡಿದ್ರು. ಆದರೆ ಇದಕ್ಕೆ ಒಂದೇ ದೇಶ ಒಂದೇ ಟ್ಯಾಕ್ಸ್ ಅಂದಿದ್ದು ಅಲ್ಲದೆ ಅದಕ್ಕೆ ಎಲ್ಲ ರಾಜ್ಯಗಳ ರೆಪ್ರೆಸೆಂಟೇಟಿವ್ಸು ಇದ್ದಾರೆ. ಅದರ ನೋಂದಣಿ ಮಾಡಿರ್ತಕ್ಕಂತಹ ರಾಜ್ಯದ ಅಧಿಕಾರಿಗಳು ಇದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಅದೇ ಥರ ಕೇಂದ್ರ ಸರ್ಕಾರ ಎಲ್ಲದರೂ ಸೇರಿ ಒಂದು GST ಕಮಿಷನ್ ಅಂತ ಮಾಡಿ ಅವರು ವರ್ಷದ ನಿರ್ದಿಷ್ಟವಾದಂತಹ ಕಾಲಮಾನದಲ್ಲಿ ಅವುಗಳ ಬಗ್ಗೆ ಚರ್ಚೆ ಮಾಡಿ ಹಿಂದಿನ ವಿಧಾನದಲ್ಲಾಗಿದ್ದಂತಹ ಇರತಕ್ಕಂತಹ ನ್ಯೂನತೆಗಳೇನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಆ ತೀರ್ಮಾನ ತಗೊಂಡು ಅದನ್ನು ಲಾಗು ಮಾಡ್ತಾ ಇದ್ದಾರೆ. ಅದೇ ಥರ ಸಾಕಷ್ಟು ವ್ಯತ್ಯಾಸಗಳಾಗಿ ಈಗ ಬಂದಿರತಕ್ಕಂತಹ ಟ್ಯಾಕ್ಸ್ಗಳಲ್ಲಿ 5%, 8%, 12%, 18%, 28% ಅನ್ನೋದು ಹೈಯೆಸ್ಟ್ ಏನೋ ಇದ್ದಂಗಿತ್ತು. ಈಗ ವಿಧವಾದ ಐಟಮ್ಗಳು ತೊಗೊಂಡ್ರೆ ವ್ಯತ್ಯಾಸ ಇದೆ. ಲಕ್ಸುರಿ ಅವೆಲ್ಲ ಬಂದಾಗ ಇನ್ನೂ ಜಾಸ್ತಿ ಬಂದಿರಬಹುದು. ಈಗ ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕೆ ಕಾರ್ಯಗತವಾಗಿ ಕೆಲಸ ನಡೆದಿದೆ. GST ಅಂದರೆ ಏನು? 2017 ಶುರುವಾಗಿ 25 ನಾವಿದ್ದೀವಿ. ಇವತ್ತಿನ ಹೊತ್ತಿಗೆ ಸಾಕಷ್ಟು ಅದರಲ್ಲಿ ಪರಿವರ್ತನೆಗಳಾಗಿ ಸ್ಲ್ಯಾಬ್ಸು ಕಡಿಮೆ ಹೆಚ್ಚು ಆಗಿದೆ. ಇನ್ನೂ ಆಗಬೇಕಾದಂತೂ ಸಾಕಷ್ಟಿದೆ. ಇದು ಇವತ್ತಿನ ದಿನಕ್ಕೆ.